ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಮಳೆ ಸುದ್ದಿ, ಹಾಗೆ ವಯನಾಡಿನಲ್ಲಿ ಸಂಭವಿಸಿರುವ ದುರಂತ, ಇದೆಲ್ಲದರ ಅಪ್ಡೇಟ್ಸ್ ಅನ್ನ ಕ್ಷಣ ಕ್ಷಣಕ್ಕೂ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಚಿಕ್ಕದಾಗಿ ಈ ರಾಜಕೀಯ ವಿದ್ಯಮಾನಗಳ ಕಡೆ ಕೂಡ ಗಮನ ಕೊಟ್ಬಿಡೋಣ. ಅದರಲ್ಲೂ ಮೂಡಾ ಹಗರಣ ರಾಜ್ಯದಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ, ಸದ್ದು ಮಾಡಿದ್ದ ಮೂಡಾ ಹಗರಣ. ಈ ಹಗರಣದಲ್ಲಿ ಇದೀಗ ಕುಮಾರಸ್ವಾಮಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಪಾದಯಾತ್ರೆ, ರಿವರ್ಸ್ ಪಾದಯಾತ್ರೆ ತರದಲ್ಲಿ ಚರ್ಚೆ ನಡೀತಾ ಇತ್ತು. ಆದರೆ ಇದೀಗ ಜೆಡಿಎಸ್ ಹಾಗೆ ಬಿಜೆಪಿಯಿಂದ ಪಾದಯಾತ್ರೆಯನ್ನ ಕೈ ಬಿಡೋ ನಿರ್ಧಾರ ಬಂದಿದೆ. ಜನರ ಭಾವನೆಗೆ, ನೋವಿಗೆ ನಾವು ಸ್ಪಂದಿಸಬೇಕಾಗಿದೆ. ನೂರಾರು ಹಳ್ಳಿಗಳಲ್ಲಿ ಪ್ರವಾಹ ಬಂದಿದೆ, ಜನ ತತ್ತರಿಸಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲೂ ನಾವು ರಾಜಕೀಯ ಮಾಡೋದಲ್ಲ, ರಾಜಕಾರಣಿಗಳು ಹೋಗಿ ಅವ್ರ ನೆರವಿಗೆ ನಿಲ್ಲಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ವಿರುದ್ಧ ಗರಂ ಆಗಿದ್ದಾರೆ. ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಏಕೆಂದರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ. ಪಾದಯಾತ್ರೆಗೆ ನಾವು ಬಿಜೆಪಿಗೆ ನೈತಿಕ ಬೆಂಬಲವೂ ಕೊಡೋದಿಲ್ಲ. ಈ ಮುನಿಸು ಕುಮಾರಸ್ವಾಮಿ ಅವ್ರದ್ದು ಬಿಜೆಪಿ ಮೇಲೆ, ಮೈತ್ರಿ ಪಾಳ್ಯದ ಮೇಲೆ. ನಾವು ಅಂದರೆ JDSನವರು ನಾವು ಯಾವುದೇ ರೀತಿ ಬೆಂಬಲವನ್ನು ಕೊಡೋದಿಲ್ಲ. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಯಾಕೆ ಬೆಂಬಲ ಕೊಡಬೇಕು? ಹಳೆ ಮೈಸೂರು ಭಾಗದಲ್ಲಿ ಅಂದರೆ ಯಾವ ರೀಜನನ್ನು ಟಾರ್ಗೆಟ್ ಮಾಡಿ ಇಟ್ಕೊಂಡು ಪಾದಯಾತ್ರೆ ಮಾಡಬೇಕು ಅಂತಿದ್ದಾರೆ, ಆ ಭಾಗದಲ್ಲಿ ನಮ್ಮ ಪ್ರಾಬಲ್ಯ ಹೆಚ್ಚಿದೆ. ನಮ್ಮನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತಂದರೆ ನಾವು ಯಾಕೆ ಅವ್ರಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕೋಪ ಮಾಡ್ಕೊಂಡು ಮಾತನಾಡಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಏಕೆಂದರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನು, ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆಗೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆಗೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಹಿತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನೈತಿಕ ಬೆಂಬಲನೇ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಏಕೆಂದರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ. ವಾಪಸ್ ಬರೋಣ. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಭೀಕರ ಭೂ ಕುಸಿತದ ಸುದ್ದಿ ಕಡೆಗೆ. ಅದರಲ್ಲೂ ನಮ್ಮ ರಾಜ್ಯದ ಕರ್ನಾಟಕದ 8 ಮಂದಿ ಈ ದುರಂತದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಾಕೊಂಡು ಉಸಿರು ಚೆಲ್ಲಿದ್ದಾರೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ರಣಭೀಕರ ಭೂಕುಸಿತದಲ್ಲಿ ಮಣ್ಣಿನ ಅಡಿ ಸಿಲುಕಿದ ಕರ್ನಾಟಕದ 8 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ, ಪುಟ್ಟಸಿದ್ದ ಶೆಟ್ಟಿ, ರಾಣಿ ಸೇರಿದಂತೆ ಒಟ್ಟು 8 ಮಂದಿ ಸಾವನ್ನಪ್ಪಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗೆ ಸೇರಿದ 9 ಮಂದಿ ಈ ಕ್ಷಣಕ್ಕೂ ಕೂಡ ನಾಪತ್ತೆ. ಶೋಧ ಕಾರ್ಯ ನಡೀತಾ ಇದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಕ್ಕೆ ಅನುಕೂಲವಾಗಿ ಅಂತ ಹೇಳಿ ಒಂದು ತಾತ್ಕಾಲಿಕ ಬ್ರಿಡ್ಜ್ ಅನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಕೇಂದ್ರ ತಂಡದಿಂದ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದ ಒಟ್ಟು 8 ಮಂದಿ ಸಾವನ್ನಪ್ಪಿದ್ದಾರೆ, 9 ಮಂದಿ ಈ ಕ್ಷಣಕ್ಕೂ ಕೂಡ ನಾಪತ್ತೆ. ಕ್ಷಣಕ್ಕೂ ಕೂಡ ರಕ್ಷಣಾ ಕಾರ್ಯಾಚರಣೆಯ ಗತಿಯನ್ನ ಮತ್ತಷ್ಟು ಚುರುಕು ಪಡಿಸಲಾಗ್ತಾ ಇದೆ. ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಿ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದುರಂತದಲ್ಲಿ ಗಾಯಾಳುವಾದ ವ್ಯಕ್ತಿಯೋರ್ವನನ್ನ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ಹೆಲಿಕಾಪ್ಟರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಹಾಗೆ ರಾಜ್ಯ ತಂಡಗಳ ಸಹಯೋಗದೊಂದಿಗೆ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 2ನೇ ದಿನವೂ ಕೂಡ ಚುರುಕನ್ನು ಪಡೆದುಕೊಂಡಿದೆ ಈ ಶೋಧ ಹಾಗೆ ರಕ್ಷಣಾ ಕಾರ್ಯಾಚರಣೆ.
ಕೇರಳದ ಗುಡ್ಡ ಕುಸಿತ ದುರಂತದಲ್ಲಿ ಸಾವಿನ ಸಂಖ್ಯೆ ಏರ್ತಲೇ ಇದೆ. ಮತ್ತೊಂದೆಡೆ ಮಂಡ್ಯ ಮೂಲದ ಇಬ್ಬರು ನಾಪತ್ತೆ ಆಗಿದ್ದಾರೆ. ಅದರ ಜೊತೆಗೆ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ನಾಪತ್ತೆ ಆಗಿರುವಂಥ ಲೀಲಾವತಿ ಅವರ ಮಗಳು ನಮ್ಮ ಜೊತೆ ಇದ್ದಾರೆ, ಮಂಜುಳಾ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮ್ಮ ತಾಯಿಯವ್ರ ಜೊತೆ ಮಾತಾಡಿದ್ರೆ ಯಾವತ್ತು ಮಾತಾಡಿದ್ರಿ? ಸರ್, ಮೊನ್ನೆ ನೈಟು ಮಾತಾಡಿದೆ ಸರ್. ಮೊನ್ನೆ 8 ಗಂಟೆ 8:15 ಫೋನ್ ಮಾಡಿದರು. ನಾನು ಸ್ಕೂಲಿಂದ ಬಂದೆ. ನನಗೆ ದಿನ ಫೋನ್ ಮಾಡ್ತಿದ್ದೆ. ಬಂದ ತಕ್ಷಣ ಅವತ್ತು ನನಗೆ ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಂಬಿಟ್ಟೆ. ಬಂದು 8:15 ಫೋನ್ ಬಂತು. ನಮ್ಮಮ್ಮ ಮಾಡಿದ್ರು. ನನ್ನ ತಮ್ಮ ಇನ್ನೊಬ್ಬ ಇಲ್ಲೇ ಇದ್ದ. ನನ್ನ ತಮ್ಮನು ನಾನು ಇಬ್ಬರು ಮಾತಾಡಿದ್ವಿ. ಬಂದ್ಬಿಡಿ, ಅಷ್ಟೊಂದು ಮಳೆ ಆಯ್ತಾಯ್ತಲ್ಲ ಅಲ್ಲಿ ಅಂತ ಅಂದಿದ್ದಕ್ಕೆ ಅವನು ನಮ್ಮಮ್ಮ ಅಂದರು ಬೆಳಿಗ್ಗೆಗೆ, ನನ್ನ ನಿನ್ನ ತಮ್ಮನ ಹೆಂಡ್ತಿನೋ ಪಾಪನೂ ಕಳಿಸ್ತೀನಿ ಅಂತ ಅಂದರು. ಅಮ್ಮ ನೀವು ಬನ್ನಿ ಅಂತ ಕರೆದೆ. ನಾನು ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅಂದರು. ನೀನು ಬರಲಿಲ್ಲ ಅಂದರೆ ಅಲ್ಲೇ ಸಾಯಿ, ಪಾಪು ಕಳಿಸು, ಸಿರಿನೂ ಪಾಪನು ಕಳಿಸವ ಅಂತ ಅಂದೆ. ನಾನು ಬರೋದಿಲ್ಲ ಅಂತಂದರು. ಆಮೇಲೆ ನಾನು ಬೈದೆ ಅಂತ ಬೆಳಗ್ಗೆಗೆ ಬರ್ತೀವಿ ಬಿಡವ ಅಂತ ಅಂದರು. ಬಟ್ಟೆ ಪ್ಯಾಕ್ ಮಾಡ್ಕೊಂಡವ್ರೆ. ಪ್ಯಾಕ್ ಎಲ್ಲ ಮಾಡಿ ಮಲಿಕೊಂಡ್ರು. ನನ್ನ ತಮ್ಮ ಸ್ನಾನ ಮಾಡ್ತಾಯಿದ್ದ. ನೀ ಬಾ ಕರ್ಕೊಂಡವ್ರನ್ನ ಅಂತ ಹೇಳೋಣ ಅಂತ ಮಾಡಿದೆ. ಅವನು ಸ್ನಾನ ಮಾಡ್ತಾಯಿದ್ದೀನಿ, ಆಮೇಲೆ ಮಾಡ್ತೀನಿ ಫೋನ ಮಂಜಿಯಿಂದ ಮಾಡಲಿಲ್ಲ. ನಮ್ಮಪ್ಪ ಲೀಲಾವತಿ ಅಂತ ಹಿಂಗೆ ತಪ್ಕೊತಂದೆ. ನಮ್ಮಮ್ಮ ಮೇಲೆ ಕಲ್ಲು ಬಂದು ಹೊಡೆದು ಬಿಟ್ಟೈತೆ ಬಂಡೆಗಳು. ನಮ್ಮಮ್ಮ ಹೊಟ್ಟೋಗವ್ರೆ. ನಮ್ಮಮ್ಮ ಪಾಪು ಅಂದ ತಕ್ಷಣವೇ ಕಲ್ಲು ಬಂದು ಹೊಡಿತಂತೆ. ಅಚ್ಚಮ್ಮ ಅಚ್ಚಮ್ಮ ಅಂತ ಆಸೆ ಇಟ್ಕೊಂಡಿದ್ದ. ತಾತ ಅಚ್ಚಮ್ಮ ಬೇಕು ನನಗೆ, ಯಾರು ಬೇಡ ಅಂತ. ಇದಿಷ್ಟು ನಾಪತ್ತೆ ಆಗಿರುವಂಥ ಲೀಲಾವತಿಯವರ ಮಗಳು ಮಂಜುಳಾ ಅವರ ಮಾತು. ಕರ್ನಾಟಕದ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬಿಜೆಪಿ ವಿರುದ್ಧ ಸಿಡಿದೆದ್ದ ಸಚಿವ ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಾದಯಾತ್ರೆಗೆ ನಾವಿಲ್ಲ ಅಂದಿದ್ಯಾಕೆ ಎಚ್.ಡಿ. ಕುಮಾರಸ್ವಾಮಿ? ಯಾರ್ಯವ ಪ್ರೀತಮ್ ಗೌಡ? ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಪಾದಯಾತ್ರೆಗೆ ನಾವಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕಾರಣ ಏನು? ಪ್ರೀತಮ್ ಗೌಡ ಅವರ ವಿರುದ್ಧ ಅಸಮಾಧಾನ. ಬೆಂಗಳೂರು ಮೈಸೂರಲ್ಲಿ ನಮ್ಮ ಪ್ರಭಾವ ಜಾಸ್ತಿ ಇದೆ, ನಾವೇ ಪಾದಯಾತ್ರೆಯಲ್ಲಿ ಇರಲ್ಲ, ನಮ್ಮನ್ನ ಹೊರಗಿಟ್ಟು ನಿರ್ಧಾರ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆ ಬೇರೆ, ರಾಜಕೀಯವೇ ಬೇರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಆ ಮೂಲಕ ಕೇಂದ್ರ ಸಚಿವ ಎಚ್.ಡಿ.